Hello everyone and welcome back. Today we are going to start the second session on branch accounting. So the second session of branch accounting. In this session we will be talking about one of the methods of recording the branch transactions in the books of head office, that is data system. What does it mean and why it is called as data system and all. The situations encountered while recording the branch transactions. Under the branch data system, what type of situations we will be facing while recording the transactions, that we will be discussing, and the journal entries and ledger accounts relating to all those different situations. So let's get started with the introduction part. But before starting this, I would just like to clarify that whatever accounts we are maintaining here, we are maintaining the accounts of dependent branches. That is, the branches who are dependent upon the head office for its accounts as well as all the expenditures to be incurred. So ಇಲ್ಲೇ ನಾವು ಡಿಪೆಂಡೆಂಟ್ ಬ್ರಾಂಚಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆ ಡಿಪೆಂಡೆಂಟ್ ಬ್ರಾಂಚಸ್ ಪ್ರಾಫಿಟಬಿಲಿಟಿ ಫೈಂಡ್ ಔಟ್ ಮಾಡೋದು ನಾವು ಇಲ್ಲೇ ನೋಡ್ತೇವೆ. ಡಿಪೆಂಡೆಂಟ್ ಬ್ರಾಂಚಸ್ ಅಕೌಂಟ್ಸ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನೋದು ನಾವು ನೋಡ್ತೇವೆ. ಡಿಪೆಂಡೆಂಟ್ ಬ್ರಾಂಚಸ್ ಅಂದ್ರೆ ಈ ಬ್ರಾಂಚಸ್ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಹೆಡ್ ಆಫೀಸ್ ಮೇಂಟೈನ್ ಮಾಡ್ತಿರ್ತೈತಿ. ಸೊ ಹೆಡ್ ಆಫೀಸ್ ಬುಕ್ಸ್ ಆಫ್ ಅಕೌಂಟ್ ಒಳಗೆ ನಾವು ಎಲ್ಲ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡತ್ತೇವಿ. ಇವೆಲ್ಲ ಏನ್ ನಾವು ಇಲ್ಲಿ ಇನ್ ಮುಂದೆ ನಾವು ಅಕೌಂಟ್ಸ್ ಮತ್ತು ಜರ್ನಲ್ ಎಂಟ್ರೀಸ್ ನೋಡ್ತೇವೆ, ಆ ಎಲ್ಲ ರೆಕಾರ್ಡಿಂಗ್ ಎಲ್ಲಿ ಆಗ್ತಾ ಇದೆ? ಹೆಡ್ ಆಫೀಸ್ ಡಿಪಾರ್ಟ್ಮೆಂಟ್ ಒಳಗೆ, ಹೆಡ್ ಆಫೀಸ್ ಒಳಗೆ ಆಗ್ತಾ ಇದೆ. ಹೆಡ್ ಆಫೀಸ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಆಗ್ತಾ ಇದೆ. ಸೊ ಆಲ್ ದೋಸ್ ಅಕೌಂಟ್ಸ್, ಆಲ್ ದ ಜರ್ನಲ್ ಎಂಟ್ರೀಸ್ ವಿಲ್ ಬಿ ಮೇಂಟೈನ್ಡ್ ಅಂಡ್ ರೆಕಾರ್ಡೆಡ್ ಬೈ ದಿ ಹೆಡ್ ಆಫೀಸ್ ಇಟ್ ಸೆಲ್ಫ್. ಸೊ ರಿಮೆಂಬರ್ ದಿಸ್ ಪಾಯಿಂಟ್ ಬಿಫೋರ್ getting started with the data system. So I will just read this. Under data system, a branch account is opened for each branch in the head office ledger. So here what they are saying, ಈ ಸಿಸ್ಟಮ್ ಒಳಗೆ ಒಂದೇ ಒಂದು ಅಕೌಂಟ್, ಮೇನ್ ಅಕೌಂಟ್, ಉಳಿದಿದೆಲ್ಲ ಸಬ್ಸಿಡರಿ ಅಕೌಂಟ್ಸ್, ಐ ಮೀನ್ ಸಪ್ಲಿಮೆಂಟರಿ ಅಕೌಂಟ್ಸ್ ಅಂತ ನಾವು ಹೇಳ್ಬೋದು. ಮೇನ್ ಇರೋ ಈ ಸಿಸ್ಟಮ್ ಒಳಗೆ ಮೇನ್ ಅಕೌಂಟ್ ಅಂದ್ರೆ ಇದು ಒಂದು ಬ್ರಾಂಚ್ ಅಕೌಂಟ್ ಇಸ್ ದಿ ಮೇನ್ ಅಕೌಂಟ್ ವಿಚ್ ನೀಡ್ಸ್ ಟು ಬಿ ಓಪನ್. ಯಾಕಂದ್ರೆ ಈ ಡೇಟಾ ಸಿಸ್ಟಮ್ ಒಳಗೆ ನಾವು ಅಗದಿ ಮಿನಿಮಮ್ ಅಕೌಂಟಿಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ವಿ ಟ್ರೈ ಟು ಅವಾಯ್ಡ್ maintenance of a lot of different types of accounts. We will be focusing on minimum accounting. That is why the main account, main single account or only one account, that is branch account, we will be maintaining. ಸೊ ಇಲ್ಲಿ ಏನಾಗ್ತೈತಿ, ಪ್ರತಿ ಒಂದು ಬ್ರಾಂಚಿಗೆ ಒಂದೊಂದು ಲೆಡ್ಜರ್ ಬ್ರಾಂಚ್ ಅಕೌಂಟ್ ಅಂತ ಹೇಳಿ ಹೆಡ್ ಆಫೀಸ್ ಅಕೌಂಟ್ಸ್ ಒಳಗೆ ಒಂದು ಲೆಡ್ಜರ್ ಒಳಗೆ ಬ್ರಾಂಚ್ ಅಕೌಂಟ್ ಓಪನ್ ಮಾಡಿರ್ತಾರೆ. ಇಟ್ ಈಸ್ ಇನ್ ದಿ ನೇಚರ್ ಆಫ್ ಅ ನಾಮಿನಲ್ ಅಕೌಂಟ್. ಈ ಬ್ರಾಂಚ್ ಅಕೌಂಟ್ ಏನಿದೆಯಲ್ಲ ಅದು ನಾಮಿನಲ್ ಅಕೌಂಟ್ ಆಗಿರ್ತೈತಿ. ಸೊ ವಿ ವಿಲ್ ಬಿ ಫಾಲೋವಿಂಗ್ ದ ರೂಲ್ಸ್ ಆಫ್ ಅ ನಾಮಿನಲ್ ಅಕೌಂಟ್, ದಟ್ ಈಸ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ದಿಸ್ ಅಕೌಂಟ್ ಈಸ್ ಡೆಬಿಟೆಡ್ ವಿತ್ ಗೂಡ್ಸ್ ಸಪ್ಲೈಡ್ and all the expenses met by the head office. So ಬ್ರಾಂಚ್ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ನಾವು ಏನೆಲ್ಲ ಗೂಡ್ಸ್ ನಾವು ಬ್ರಾಂಚಿಗೆ ಸಪ್ಲೈ ಮಾಡಿದ್ವಿ ಮತ್ತು ಏನೆಲ್ಲ ಎಕ್ಸ್ಪೆನ್ಸಸ್ ಮೀಟ್ ಮಾಡಲಿಕ್ಕೆ ಏನೆಲ್ಲ ಕ್ಯಾಶ್ ನಾವು ಕಳಿಸಿದ್ವಿ ಅವೆಲ್ಲ ನಾವು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೇವೆ. ಮತ್ತು ಬ್ರಾಂಚ್ ಕಡೆಯಿಂದ ನಮಗೆ ಏನೇನು ರೆಮಿಟೆನ್ಸ್ ಬಂದಿದೆ, ಏನೇನು ಕ್ಯಾಶ್ ಬಂದಿದೆ, ಆಮೇಲೆ ಏನಾದರೂ ಗೂಡ್ಸ್ ವಾಪಸ್ ಬಂದಿದ್ದಾವ ಅವೆಲ್ಲ ನಾವು ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೇವೆ. ಸೊ ಇಲ್ಲೇ ಡೆಟಾರ್ ಸಿಸ್ಟಮ್ಗೆ ನಾವು ಯಾಕೆ ಡೆಟಾರ್ ಸಿಸ್ಟಮ್ ಅಥವಾ ಒನ್ ಅಕೌಂಟ್ ಸಿಸ್ಟಮ್ ಅಂತ ಹೇಳ್ತೇವೆ ಅಂದರೆ, ಮೇನ್ ಒಂದೇ ಅಕೌಂಟ್, ಇಲ್ಲೇ ಬ್ರಾಂಚ್ ಅಕೌಂಟ್ ಅನ್ನೋದು ಒಂದೇ ಅಕೌಂಟ್ ನಾವಿಲ್ಲೇ ಪ್ರಿಪೇರ್ ಮಾಡ್ತೇವೆ. ಉಳಿದಿದ್ದು ಸಪೋಸ್ ಯಾವುದೋ ಫಾರ್ ಎಕ್ಸಾಂಪಲ್ ನಮಗೆ ಯಾವುದೇ ಒಂದು ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂದರೆ ಅದಕ್ಕೆ ತಕ್ಕಂಗೆ ನಾವು ಫಾರ್ ಎಕ್ಸಾಂಪಲ್ ಪೆಟಿ ಕ್ಯಾಶ್ ಬುಕ್, ಪೆಟಿ ಕ್ಯಾಶ್ ಏನಿದೆಲ್ಲ, ಪೆಟಿ ಕ್ಯಾಶ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ನಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ನಾವು ಪೆಟಿ ಕ್ಯಾಶ್ ಅಕೌಂಟ್ ಓಪನ್ ಮಾಡಬೇಕಾಗ್ತೈತಿ. ಸಪೋಸ್ ಗೂಡ್ಸ್ ಆರ್ ಸೆಂಟ್ ಟು ಬಿ ಸೋಲ್ಡ್ ಆನ್ ಕ್ಯಾಶ್ ಆಸ್ ವೆಲ್ ಆಸ್ ಕ್ರೆಡಿಟ್, ಅಲ್ಲೇ ಹಂಗೆ ಹೇಳಿದಾಗ ನಮ್ಮ ಡೆಟಾರ್ಸ್ದು ಕ್ಲೋಸಿಂಗ್ ಸ್ಟಾಕ್ ಅಥವಾ ಓಪನಿಂಗ್ ಸ್ಟಾಕ್ ಯಾವುದೇ ಒಂದು ಅಮೌಂಟ್ ನಮ್ಗೆ ಏನಾದರೂ ಮಿಸ್ಸಿಂಗ್ ಇದ್ದರೆ ಆ ಮಿಸ್ಸಿಂಗ್ ಫಿಗರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಬೇರೆ ಸಪ್ಲಿಮೆಂಟರಿ ಅಕೌಂಟ್ಸ್ ಓಪನ್ ಮಾಡ್ತೀವಿ. Whereas the main account will be the branch account only. That is why it is called as a one account system or synthetic system. So debtor system ಅಂತ ಯಾಕೆ ಕರಿತೀವಿ? We will be considering the branch as our debtor. ಅವರಿಗೆ ನಾವು goods ಅನ್ನ like we have sold them on credit, ಅವರಿಗೆ ಉದ್ರಿ ಮೇಲೆ ನಾವು ಮಾರಾಟ ಮಾಡಿದ್ದೇವೆ ಅಂತ ಹೇಳಿ ತಿಳ್ಕೊಂಡು ನಾವು ಬ್ರಾಂಚಿಗೆ ಡೆಟಾರ್ ಅಂತ ತಿಳ್ಕೊಂಡು ನಾವೇನು ಮಾಡ್ತಿರ್ತೇವೆ, ಹೆಡ್ ಆಫೀಸ್ ಬುಕ್ಸ್ ಒಳಗೆ ಈ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ದಟ್ ಈಸ್ ವೈ ದಿಸ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಡೆಟಾರ್ ಸಿಸ್ಟಮ್. Okay, so while preparing the branch accounts under data system, we will be facing three kinds of situation. That is,
we will be following mainly two methods, cost price method or invoice price method. That is, when goods from the head office are sent at the cost price, original ಎಷ್ಟು ಪ್ರೈಸ್ ಇರ್ತೈತಿ ಆ ಸರಕುಗಳದ್ದು, ಎಷ್ಟು ಒರಿಜಿನಲ್ ಪ್ರೈಸ್ ಇರ್ತೈತಿ ಅದೇ ಪ್ರೈಸಿಗೆ ಹೆಡ್ ಆಫೀಸ್ ಗೂಡ್ಸ್ ಅನ್ನ ಬ್ರಾಂಚಿಗೆ ಕಳಿಸ್ಕೊಟ್ಟಿದ್ರೆ ಅದಕ್ಕೆ ನಾವು ಕಾಸ್ಟ್ ಪ್ರೈಸ್ ಮೆಥಡ್ ಅಂತ ಹೇಳ್ತೇವೆ. ಇನ್ನೊಂದು ಸೆಲ್ಲಿಂಗ್ ಪ್ರೈಸ್ ಮೇಲೆ ಕಳಿಸಿದ್ರೆ, ಅಂದ್ರೆ ಕಾಸ್ಟ್ ಪ್ರೈಸ್ ಒಂದಿರ್ತೈತಿ, ಅದಕ್ಕೆ ಒಂದಿಷ್ಟು ಪ್ರಾಫಿಟ್ ಪರ್ಸೆಂಟೇಜ್ ಆ್ಯಡ್ ಮಾಡಿ ಒಂದು ಬೇರೆ ಸೆಲ್ಲಿಂಗ್ ಪ್ರೈಸನ್ನು ಪ್ರೊವೈಡ್ ಮಾಡಿರ್ತಾರೆ. ಸೊ ಆ ಸೆಲ್ಲಿಂಗ್ ಪ್ರೈಸ್ ಮೇಲೆ ಏನಾದರೂ ಗೂಡ್ಸನ್ನು ಕಳಿಸ್ಕೊಟ್ಟಿದ್ರೆ ಅದಕ್ಕೆ ನಾವು ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತೇವೆ. ಕಾಸ್ಟ್ ಪ್ರೈಸ್ ಮೇಲೆ ಕಳಿಸಿದಾಗ ಎರಡು ಥರದ ಸಿಚುವೇಶನ್ಸ್ ನಾವು ನೋಡ್ಬೋದು. ಒಂದು, ಕಳಿಸಿರೋ ಗೂಡ್ಸನ್ನು ಬರೀ ಕ್ಯಾಶಿಗೆ ಸೆಲ್ ಮಾಡೋದು. ಹೆಡ್ ಆಫೀಸ್ ಏನು ಗೂಡ್ಸ್ ಸೆಂಡ್ ಮಾಡಿರ್ತೈತಲ್ಲ ಬ್ರಾಂಚಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಹೆಡ್ ಆಫೀಸ್ದವರು, ಏನಂದ್ರೆ ಏನೆಲ್ಲ ಗೂಡ್ಸ್ ಅವ್ರು ಕಳಿಸಿದ್ದಾರೆ ಆ ಗೂಡ್ಸನ್ನು ಬರೀ ಕ್ಯಾಶಿಗೆ ಸೇಲ್ ಮಾಡಬೇಕು, ಉದ್ರಿ ಮೇಲೆ ಕಸ್ಟಮರ್ಸಿಗೆ ಸೇಲ್ ಮಾಡುವಂಗಿಲ್ಲ. ಇದು ಒಂದು ಸಿಚುವೇಶನ್. ಸೆಕೆಂಡ್ ಈಸ್ the branch can sell those goods for cash as well as credit. So head office ಇಂದ ಏನು ಗೂಡ್ಸ್ ಬ್ರಾಂಚಿಗೆ ಕಳಿಸ್ಕೊಟ್ಟಿರ್ತಾರೆ ಅವ್ರು ಏನು ಮಾಡಬಹುದು ಬ್ರಾಂಚ್ದವ್ರು ಅಂದ್ರೆ ಆ ಗೂಡ್ಸನ್ನು ಕ್ಯಾಶ್ ಮೇಲೇನು ಸೇಲ್ ಮಾಡ್ಬೋದು, ಕ್ರೆಡಿಟ್ ಮೇಲೇನು ಸೇಲ್ ಮಾಡ್ಬೋದು. ಸೊ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಕಳಿಸಿದ್ರೆ, ಕಾಸ್ಟ್ ಪ್ರೈಸ್ ಮೆಥಡ್ ಅಂದರೆ ಕಾಸ್ಟ್ ಪ್ರೈಸಿಗೆ ಕಳಿಸಿದ್ರೆ ಅದಕ್ಕೆ ಬರೀ ಕ್ಯಾಶಿಗೆ ಸೇಲ್ ಮಾಡಿ ಅಂತ ಹೇಳಿರ್ತಾರೆ, ಅಥವಾ ಕ್ಯಾಶು ಮತ್ತು ಕ್ರೆಡಿಟ್ ಎರಡು ಮೆಥಡ್ಸ್ ಮೇಲೆ ಸೇಲ್ ಮಾಡಿ ಅಂತ ಹೇಳಿರ್ತಾರೆ, ಅಥವಾ ಒಂದೊಂದ್ಸಲ ಏನು ಮಾಡಿರ್ತಾರೆ ಅವರು ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಕಳಿಸಿರ್ತಾರೆ, ಅಂದರೆ ಇನ್ವಾಯ್ಸ್ ಪ್ರೈಸ್ ಕೊಟ್ಟ ಗೂಡ್ಸನ್ನು ಕಳಿಸಿರ್ತಾರೆ. ಸೊ ದೀಸ್ ಆರ್ ದ 3 different situations that we will be encountering while passing the transactions. ಸೊ ನಾವು ಪ್ರಾಬ್ಲಮ್ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಾಬ್ಲಮ್ ಒಳಗೆ ಫಸ್ಟ್ ನೋಡ್ಕೋಬೇಕು ಯಾವ ಮೆಥಡ್ ಮೇಲೆ ಪ್ರೈಸ್ ಕೊಟ್ಟಿದ್ದಾರೆ, ಆಮೇಲೆ ಸೇಲ್ ಮಾಡಲಿಕ್ಕೆ ಏನಾದರೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರ, ಬರೀ ಕ್ಯಾಶ್ ಅಥವಾ ಕ್ಯಾಶ್ ಮತ್ತು ಕ್ರೆಡಿಟ್ ಎರಡು ಬೇಸ್ ಮೇಲೆ ಸೆಲ್ ಮಾಡ್ಲಿಕ್ಕೆ ಹೇಳಿದಾರೆ ಏನು ಅನ್ನೋದು ನೋಡ್ಕೋಬೇಕು. ಫಸ್ಟ್ ಆಫ್ ಆಲ್ ಕಾಸ್ಟ್ ಪ್ರೈಸ್ ಐತಿ ಏನು ಇನ್ವಾಯ್ಸ್ ಪ್ರೈಸ್ ಐತಿ ಅನ್ನೋದು ನಾವು ನೋಡ್ಕೋಬೇಕಾಗ್ತೈತಿ. Suppose cost price method ಒಳಗೆ branch receives goods from the head office at cost price and are authorized to sell them for cash only. So cost price ಮೇಲೆ ಕೊಟ್ಟಿರ್ತಾರೆ ಗೂಡ್ಸನ್ನು ಸೆಲ್ ಮಾಡಲಿಕ್ಕೆ ಬ್ರಾಂಚಿಗೆ, ಆಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಬರೀ ಕ್ಯಾಶಿಗೆ ಅಷ್ಟೇ ಸೆಲ್ ಮಾಡ್ಬೇಕಂತ ಹೇಳಿ. Then we will be passing this type of journal entries. So we will be passing approximately 8 journal entries. So ಇಲ್ಲಿ ನಿಮಗೆ usually previous question papers ಅನ್ನು ನಾವು ನೋಡಿದ್ರೆ most of the time you are asked to prepare the ledger accounts. journal ಅಷ್ಟೊಂದು ಕೇಳಲಿಲ್ಲ, ಸೊ ledger accounts prepare ಮಾಡೋದನ್ನ ಮೇಲಿನ questions ಬಿದ್ದಿದ್ದಾವೆ. So but before understanding the ledger accounts, I will just try to explain the journal entries. Okay, the first entry is for adjustment of opening stock and petty cash book. ನಿಮಗೆ ಆಗಲೇ ಹೇಳಿದ ಹಾಗೆ ಬ್ರಾಂಚ್ ಅಕೌಂಟ್ ಒಂದು ನಾಮಿನಲ್ ಅಕೌಂಟ್ ಆಗಿದೆ. ಏನೆಲ್ಲ ಎಕ್ಸ್ಪೆನ್ಸಸ್ ಮತ್ತು ಲಾಸಸ್ ಆಗಿರ್ತಾವೆ ಅದನ್ನು ನಾವು ಡೆಬಿಟ್ ಸೈಡ್ ಬರಿತೇವೆ. ವಾಟ್ ಎವರ್ ಇನ್ಕಮ್ಸ್ ಅಂಡ್ ಗೇನ್ಸ್ ವಿ ಗೆಟ್ ವಿ ವಿಲ್ ಬಿ ರೈಟಿಂಗ್ ಇಟ್ ಆನ್ ದ ಕ್ರೆಡಿಟ್ ಸೈಡ್. ಸೊ ಡಿಪಾರ್ಟ್ಮೆಂಟಿಂದ ಹೆಡ್ ಆಫೀಸಿಂದ ಏನೆಲ್ಲ ಗೂಡ್ಸ್ ಮತ್ತು ಕ್ಯಾಶ್ ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡಲಿಕ್ಕೆ, ತಮ್ಮೆಲ್ಲ ಖರ್ಚುಗಳನ್ನು ನೋಡ್ಕೊಳ್ಳಿಕ್ಕೆ ಏನೆಲ್ಲ ಕ್ಯಾಶ್ ಮತ್ತು ಗೂಡ್ಸ್ ಏನೇನು ಸೆಂಡ್ ಮಾಡಿರ್ತಾರೆ ಅದೆಲ್ಲ ನಾವೇನು ಮಾಡ್ತೇವೆ ಡೆಬಿಟ್ ಸೈಡ್ ಒಳಗೆ, ಬ್ರಾಂಚ್ ಅಕೌಂಟ್ ಅದು ಡೆಬಿಟ್ ಸೈಡ್ ಒಳಗೆ ಬರಿತೇವೆ. ಸೊ ಸಿಮಿಲರ್ಲಿ ಯು ಕ್ಯಾನ್ ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಜರ್ನಲ್ ಎಂಟ್ರೀಸ್ ಹಿಯರ್. ಸೊ ಓಪನಿಂಗ್ ಸ್ಟಾಕ್ ಏನಾದರೂ ಇದ್ರೆ, ಓಪನಿಂಗ್ ಸ್ಟಾಕ್ ಆಫ್ ಗೂಡ್ಸ್ ಏನಾದರೂ ಇದ್ರೆ, ಅಥವಾ ಪೆಟ್ಟಿ ಕ್ಯಾಶ್ ಏನೆಲ್ಲ ಲಾಸ್ಟ್ ಇಯರ್ ಏನಾದರೂ ಕಳಿಸಿದ್ದಂದ್ರೆ ಅದರದ್ದು ಓಪನಿಂಗ್ ಸ್ಟಾಕ್ ಏನಾರ ಇದ್ರೆ, ದ ಎಂಟ್ರಿ ವಿಲ್ ಬಿ ಬ್ರಾಂಚ್ ಅಕೌಂಟ್ ಡೆಟಾರ್ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್ ಬ್ರಾಂಚ್ petty cash account. So as you know, branch account is a nominal account and we are just bringing down the values from the previous year, the closing values. So ಅವೆಲ್ಲ ನಾವು ಟೂ ಸೈಡ್ ನಾವು ಎಂಟ್ರಿ ಮಾಡ್ತೀವಿ. ಬ್ರಾಂಚ್ ಅಕೌಂಟ್ ಒಳಗೆ ಟೂ ಬ್ರಾಂಚ್ ಸ್ಟಾಕ್ ಅಂತ ಹೇಳಿ ನಮ್ದೇನು ಓಪನಿಂಗ್ ಸ್ಟಾಕ್ ಆಫ್ ಗೂಡ್ಸ್ ಇರ್ತೈತಿ ಅದರದ್ದು ವ್ಯಾಲ್ಯೂ ಬರಿತೀವಿ. ದೆನ್ ಟೂ ಬ್ರಾಂಚ್ ಪೆಟಿ ಕ್ಯಾಶ್ ಅಂತ ಹೇಳಿ ಏನಾದರೂ ಪೆಟಿ ಕ್ಯಾಶ್ ಇದ್ದು ಬ್ಯಾಲೆನ್ಸ್ ಇದ್ರೆ ಅದನ್ನು ನಾವು ಬರಿತೀವಿ. ದೆನ್ ದ ಸೆಕೆಂಡ್ ಎಂಟ್ರಿ ಈಸ್ ಫಾರ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್. ಈ ವರ್ಷ ಬ್ರಾಂಚಿಗೆ ಏನೆಲ್ಲ ಗೂಡ್ಸ್ ಸೆಂಡ್ ಮಾಡಿದ್ರು, ಸೊ ಬ್ರಾಂಚ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್. ಸೊ ಇಲ್ಲೇ ಈ ಎರಡು ಅಕೌಂಟ್ಸ್ ನಾವು ಇಫೆಕ್ಟ್ ಆಗ್ತವೆ. ಬ್ರಾಂಚ್ ಅಕೌಂಟ್ ಆಸ್ ಯು ನೋ ನಾಮಿನಲ್ ಅಕೌಂಟ್. So ಇಲ್ಲಿ ಏನಾಗ್ತೈತಿ, it is kind of expense whatever the goods have been sent by the head office to the branch. ಅದಕ್ಕೆ ಬ್ರಾಂಚ್ ಅಕೌಂಟ್ ಒಳಗೆ ಟು ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಅಂತೇಳಿ ನಾವು ಎಂಟ್ರಿ ಮಾಡ್ತೀವಿ. ಏನಾದರೂ ಅಮೌಂಟ್ ಎಕ್ಸ್ಪೆನ್ಸಸ್ ಮೀಟ್ ಮಾಡಲಿಕ್ಕೆ, ಖರ್ಚುಗಳನ್ನು ನೋಡ್ಕೊಳ್ಳಿಕ್ಕೆ ಬ್ರಾಂಚಿಗೆ ಏನಾದರೂ ಎಕ್ಸ್ಪೆನ್ಸಸ್ನ ನೋಡ್ಕೊಳ್ಳಿಕ್ಕೆ ಏನಾದರೂ ಕ್ಯಾಶ್ ಕಳಿಸಿದ್ರೆ ದ ಎಂಟ್ರಿ ವಿಲ್ ಬಿ ಬ್ರಾಂಚ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. So if the head office sends any cash for meeting the expenses by the branch, the entry will be branch account data to cash or bank account.
The next entry is for goods returned by branch at the end of some account at the end of one particular accounting year, or if the goods are not as per the requirement, or if there is any damages in that, then what the branch will do, they will just return those goods back to the head office. ಎಲ್ಲ ಗೂಡ್ಸ್ ಅನ್ನ ಹೆಡ್ ಆಫೀಸ್ಗೆ ವಾಪಸ್ ಕಳಿಸ್ತಾರೆ. ಸಪೋಸ್ ಏನಾದರೂ ಡ್ಯಾಮೇಜ್ ಆಗಿತ್ತು ಅಥವಾ ಫೈನಾನ್ಷಿಯಲ್ ಇಯರ್ ಮುಗೀತು ಅಂತ ಹೇಳಿ ಏನು ಮಾಡ್ತಾರೆ, ವಾಪಸ್ ಕಳಿಸಿರ್ತಾರೆ. ಸಪೋಸ್ ಆ ಥರ ಏನಾದರೂ ಕಳಿಸಿದ್ರೆ ದ ಎಂಟ್ರಿ ವಿಲ್ ಬಿ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಟು ಬ್ರಾಂಚ್ ಅಕೌಂಟ್. ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ದಟ್ ಆರ್ ಟು ಬ್ರಾಂಚ್ ಅಕೌಂಟ್. ಸೊ ಬ್ರಾಂಚ್ ಅಕೌಂಟ್ ಒಳಗೆ ಬೈ ಸೈಡ್ ನಾವು ಬೈ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಅಂತ ಹೇಳಿ ಬ್ರಾಕೆಟ್ ಒಳಗೆ ಗೂಡ್ಸ್ ರಿಟರ್ನ್ ಅಂತ ಹೇಳಿ ನಾವು ಎಂಟ್ರಿ ಮಾಡ್ತೇವೆ. ದೆನ್ ಫಾರ್ ಅಮೌಂಟ್ ರಿಸೀವ್ಡ್ ಫ್ರಮ್ ಬ್ರಾಂಚ್, ಸೊ ಹೆಡ್ ಆಫೀಸ್ ಏನು ಮಾಡಿರ್ತೈತಿ, ಬ್ರಾಂಚಿಗೆ ಸೆಲ್ ಮಾಡ್ರಿ ಅಂತ ಹೇಳಿ ಒಂದಿಷ್ಟು ಗೂಡ್ಸನ್ನು ಕಳಿಸ್ಕೊಟ್ಟಿರ್ತಾರೆ. ಅವರ ಒಂದು ಪೂರ್ತಿ ವರ್ಷ ಏನು ಮಾಡಿರ್ತಾರೆ, ಸೆಲ್ ಮಾಡಿರ್ತಾರೆ. ಸೆಲ್ ಮಾಡಿ ಆದಮೇಲೆ ಏನೆಲ್ಲ ಕ್ಯಾಶ್ ಬಂದಿರ್ತೈತಿ ವಾಪಸ್ ಹೆಡ್ ಆಫೀಸಿಗೆ ಕಳಿಸ್ಬೇಕು. ದಟ್ ಈಸ್ ವಾಟ್ ದಿಸ್ ಎಂಟ್ರಿ ಈಸ್ ಆಲ್ ಅಬೌಟ್. ಸೊ ದ ಎಂಟ್ರಿ ವಿಲ್ ಬಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ದಟ್ ಆರ್ ಟು ಬ್ರಾಂಚ್ ಅಕೌಂಟ್. So as you know, cash is the real cash is an asset and it relates to the real account, and the rule is debit what comes in, credit what goes out. ಸೊ ಇಲ್ಲೇ ಹೆಡ್ ಆಫೀಸ್ ಬುಕ್ಸ್ ಒಳಗೆ ನಾವು ಏನು ಮಾಡತ್ತೀವಿ, ಈ ಅಕೌಂಟ್ಸನ್ನು ಪ್ರಿಪೇರ್ ಮಾಡತ್ತೀವಿ, ಮತ್ತು ಕ್ಯಾಶ್ ಏನಾಗ್ತೈತಿ ಹೆಡ್ ಆಫೀಸಿಗೆ ಬರ್ತಾ ಇದೆ. ದಟ್ ಈಸ್ ವೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್ ಟು ದ ಬ್ರಾಂಚ್ ಅಕೌಂಟ್. ಸೊ ಎಲ್ಲಿಂದ ಬರತೈತಿ, ನಮಗೆ ಬ್ರಾಂಚಿಂದ ಬರತೈತಿ. The next entry is for adjustment of closing stock or closing petty cash. So ನಾವಿಲ್ಲಿ ಏನು ಮಾಡಿದ್ವಿ, ಬ್ರಾಂಚ್ ಅಕೌಂಟ್ ದಟ್ ಆರ್ ಟು ಬ್ರಾಂಚ್ ಸ್ಟಾಕ್ ಅಕೌಂಟ್, ಬ್ರಾಂಚ್ ಪೆಟಿ ಕ್ಯಾಶ್ ಅಕೌಂಟ್ ಅಂತ ಮಾಡಿದ್ವಿ. ಈಗ ಏನು ಮಾಡ್ಬೇಕಾ, ಬ್ರಾಂಚ್ ಸ್ಟಾಕ್ ಅಕೌಂಟ್ ದಟ್ ಆರ್ ಬ್ರಾಂಚ್ ಪೆಟಿ ಕ್ಯಾಶ್ ಅಕೌಂಟ್ ದಟ್ ಆರ್ ಟು ಬ್ರಾಂಚ್ ಅಕೌಂಟ್ ಅಂತೇಳಿ ನಾವು ಎಂಟ್ರಿ ಮಾಡಬೇಕು ಕ್ಲೋಸಿಂಗ್ ಸ್ಟಾಕ್ ತೋರಿಸ್ಲಿಕ್ಕೆ. ನೆಕ್ಸ್ಟ್, ಫಾರ್ ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ ಮೇಡ್ ಬೈ ದಿ ಬ್ರಾಂಚ್, ಬ್ರಾಂಚಿಂದ ಏನೇನು ಪ್ರಾಫಿಟ್ ಆಗೈತಿ, ಎಷ್ಟು ಪ್ರಾಫಿಟ್ ಆಗೈತಿ ಅನ್ನೋದು ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಏನು ಮಾಡ್ತೇವೆ, ಬ್ರಾಂಚ್ ಅಕೌಂಟ್ ದಟ್ ಆರ್ ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಆ ಪ್ರಾಫಿಟ್ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಇಲ್ಲೇ ನಾವು ಎಲ್ಲ ಮಾಡತ್ತೀವಿ, ಎಲ್ಲ ಅಕೌಂಟಿಂಗ್ ವಿ ಆರ್ ಡೂಯಿಂಗ್ ಆಲ್ ದಿಸ್ ಅಕೌಂಟಿಂಗ್ at the head office, in the books of the head office books ಒಳಗೆ ನಾವೆಲ್ಲ ಮಾಡ್ತೀವಿ. ಯಾಕಂದ್ರೆ ಇವು ಎಲ್ಲ ಡಿಪೆಂಡೆಂಟ್ ಬ್ರಾಂಚಸ್ ನಾವು ಅಕೌಂಟಿಂಗ್ ಮಾಡತ್ತೀವಿ. ಡಿಪೆಂಡೆಂಟ್ ಬ್ರಾಂಚಸ್ ಏನಾಗಿರ್ತಾವು, ದೇ ಡಿಪೆಂಡ್ ಅಪಾನ್ ದಿ ಹೆಡ್ ಆಫೀಸ್ ಫಾರ್ ಅಕೌಂಟಿಂಗ್ ಆಸ್ ವೆಲ್ ಆಸ್ ಫಾರ್ ಮೀಟಿಂಗ್ ಎನಿ ಅದರ್ ಎಕ್ಸ್ಪೆನ್ಸಸ್. ಏನೆಲ್ಲ ಖರ್ಚುಗಳೆಲ್ಲ ಮಾಡಬೇಕಾ ಅದಕ್ಕೆಲ್ಲ ಹೆಡ್ ಆಫೀಸ್ ಮೇಲೆ ಡಿಪೆಂಡ್ ಆಗಿರ್ತೈತಿ, ಮತ್ತು ತಮ್ಮ ಅಕೌಂಟ್ಸು ಸಹ ಹೆಡ್ ಆಫೀಸ್ ಕಡೆನ ಮೇಂಟೈನ್ ಮಾಡ್ತಿರ್ತೈತಿ. And finally, the last entry for closing goods sent to branch account. Goods sent to branch account ನಾವು ಕ್ಲೋಸ್ ಮಾಡಬೇಕಾದ್ರೆ we will be passing goods sent to branch account that are to trading account. So this entry will be the last entry for closing the goods sent to branch account. So these are all the general entries which we will be passing if the goods are sent at a cost price and asked to sell at a ಕಾಸ್ಟ್ ಪ್ರೈಸ್ ಓನ್ಲಿ, ಅಟ್ ಫಾರ್ ಕ್ಯಾಶ್ ಓನ್ಲಿ. ಕಾಸ್ಟ್ ಪ್ರೈಸ್ ಮೇಲೆ ಗೂಡ್ಸನ್ನು ಕಳಿಸಿರ್ತಾರೆ ಮತ್ತು ಬರೀ ಕ್ಯಾಶಿಗೆ ಸೆಲ್ ಮಾಡ್ರಿ ಅಂತ ಹೇಳಿದಾಗ ಈ ಎಲ್ಲ ಜನರಲ್ ಎಂಟ್ರೀಸ್ ನಾವು ಪಾಸ್ ಮಾಡಬೇಕಾಗ್ತೈತಿ. ಆಮೇಲೆ ಮೇನ್ ಒಂದು ಅಕೌಂಟ್ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡ್ತೇವೆ, ಬಟ್ ಅಲಾಂಗ್ ವಿತ್ ದ್ಯಾಟ್ ಇಫ್ ಇಟ್ ಈಸ್ ಆಸ್ಕ್ ಇನ್ ದ ಪ್ರಾಬ್ಲಮ್ ಒಳಗೆ ಕೇಳಿದರೆ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ನಾವು ಪ್ರಿಪೇರ್ ಮಾಡಬೇಕಾಗ್ತೈತಿ. ಬಟ್ ಫೋಕಸ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಓನ್ಲಿ ಬ್ರಾಂಚ್ ಅಕೌಂಟ್ ಇನ್ ಡೆಟಾರ್ ಸಿಸ್ಟಮ್. ಏನು ಫಾಲೋ ಮಾಡತ್ತೇವಲ್ಲ ಡೆಟಾರ್ ಸಿಸ್ಟಮ್, ಇಲ್ಲೇ ಮೇನ್ ಇರೋ ಅಕೌಂಟ್ ಬ್ರಾಂಚ್ ಅಕೌಂಟ್ ಅಷ್ಟೇ. ಉಳಿದಿರೋ ಎಲ್ಲ ಅಕೌಂಟ್ಸ್, ಇದು ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಇರಲಿ, ಪೆಟಿ ಕ್ಯಾಶ್ ಅಕೌಂಟ್ ಇರಲಿ, ಡೆಟಾರ್ಸ್ ಅಕೌಂಟ್ ಇರಲಿ, ದೇ ಆರ್ ಆಲ್ the supplementary accounts which will be helping us in preparing the branch account. I hope this is clear. Now here is the pro forma or format of the branch account. As I said, it is a nominal account. We will be writing down all the expenses or all whatever expenditures we have incurred and whatever incomes we have on the credit side. ಡೆಬಿಟ್ ಸೈಡ್ ವಿಲ್ ಬಿ ರೈಟಿಂಗ್ ಆಲ್ ದ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ವಿಲ್ ಬಿ ರೈಟಿಂಗ್ ಇನ್ಕಮ್ಸ್. ಸೊ ಇಲ್ಲಿ ಏನೆಲ್ಲ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಫಸ್ಟ್ ಆಫ್ ಆಲ್ ಓಪನಿಂಗ್ ಸ್ಟಾಕ್ ಏನಾದರೂ ಇದ್ರೆ ಹಳೆಯ ವರ್ಷದ ಲಾಸ್ಟ್ ಇಯರ್ದು ಏನಾದರೂ ಓಪನಿಂಗ್ ಸ್ಟಾಕ್ ಆಫ್ ಗೂಡ್ಸ್ ಏನಾದರೂ ಇದ್ರೆ ಬರಿತೇವೆ, ಪೆಟಿ ಕ್ಯಾಶ್ದು ಏನಾದರೂ ಅಮೌಂಟ್ ಇದ್ರೆ ಬರಿತೇವೆ. ದೆನ್ ಈ ವರ್ಷ ಎಷ್ಟು ಗೂಡ್ಸ್ ನಾವು ಕಳಿಸಿದ್ದೇವೆ, ದ ಎಂಟ್ರಿ ಇಸ್ ಟು ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್. ಆಮೇಲೆ ಕ್ಯಾಶ್ ಎಕ್ಸ್ಪೆನ್ಸಸ್ ಇದು ಮಾಡಲಿಕ್ಕೆ, ಖರ್ಚುಗಳನ್ನು ನೋಡ್ಕೊಳ್ಳಿಕ್ಕೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಇಲ್ಲೇ ನಾವು ಎಂಟ್ರಿ ಮಾಡ್ತೇವೆ. ಎಷ್ಟು ಕ್ಯಾಶ್ ನಾವು ಕಳಿಸಿದ್ದೇವೆ ಅದನ್ನು ಬರಿತೇವೆ. ಆಮೇಲೆ ಬೈ ಸೈಡ್ ಗೂಡ್ಸ್ ಏನಾದರೂ ರಿಟರ್ನ್ ಆಗಿದ್ರೆ, ಬ್ರಾಂಚ್ ಕಡೆಯಿಂದ ಹೆಡ್ ಆಫೀಸಿಗೆ ಏನಾದರೂ ಗೂಡ್ಸ್ ರಿಟರ್ನ್ ಆಗಿದ್ರೆ ದೆನ್ ದ್ಯಾಟ್ ವಿಲ್ ಬಿ ರಿಟರ್ನ್ ಹಿಯರ್.
ಆಮೇಲೆ ಸೇಲ್ಸ್ ಎಷ್ಟಾಗೈತಿ, ಎಷ್ಟು ಅಮೌಂಟ್ ರೆಮಿಟ್ ಮಾಡಿದ್ದಾರೆ, ಎಷ್ಟು ಕಳಿಸ್ಕೊಟ್ಟಿದ್ದಾರೆ ಹೆಡ್ ಆಫೀಸಿಗೆ, ಅವೆಲ್ಲ ನಾವು ಇಲ್ಲೇ ಬರಿತೀವಿ. ಕ್ಲೋಸಿಂಗ್ ಸ್ಟಾಕ್ಸನ್ನು ನಾವು ಇಲ್ಲೇ ಬರಿತೀವಿ. ಗೂಡ್ಸದು ಕ್ಲೋಸಿಂಗ್ ಸ್ಟಾಕ್ ಆಗಿರ್ಬೋದು, ಆಮೇಲೆ ಕ್ಲೋಸಿಂಗ್ ಪೆಟಿ ಕ್ಯಾಶ್ ಆಗಿರ್ಬೋದು, ಅವೆಲ್ಲ ನಾವು ಬರಿತೀವಿ. ಟ್ಯಾಲಿ ಮಾಡ್ತೀವಿ. ಇಫ್ ದ ಕ್ರೆಡಿಟ್ ಸೈಡ್ ಇಸ್ ಮೋರ್, ದ ಬ್ಯಾಲೆನ್ಸ್ ರಿಪ್ರೆಸೆಂಟ್ಸ್ ದಿ ಪ್ರಾಫಿಟ್. ಇಫ್ ಡೆಬಿಟ್ side is more, the balance on the credit side will represent the loss. Similarly, goods sent to branch account, ನಾವೇನು ಮಾಡ್ತೀವಿ, ಇಲ್ಲಿ ಎಂಟ್ರಿ ಇದೆ ನಿಮಗೆ ಗೊತ್ತಿದೆ. ಬ್ರಾಂಚ್ ಅಕೌಂಟ್ ಒಳಗೆ 2 goods sent to branch account ಅಂತ ಬರ್ತೀವಿ. ಇಟ್ ಮೀನ್ಸ್ ವಿ ಹ್ಯಾವ್ ಟು ರೈಟ್ ಬೈ ಬ್ರಾಂಚ್ ಅಕೌಂಟ್ ಫಾರ್ goods sent. goods sent to branch account ಒಳಗೆ ನಾವು ಬೈ ಬ್ರಾಂಚ್ ಅಕೌಂಟ್ ಅಂತ ಹೇಳಿ ಗೂಡ್ಸ್ ಎಷ್ಟು ಸೆಂಡ್ ಆಗಿದೆ ಅದರದ್ದು ವರ್ತ್ ನಾವು ಇಲ್ಲಿ ತೋರಿಸ್ತೀವಿ. ಏನಾದರೂ ಗೂಡ್ಸ್ ರಿಟರ್ನ್ ಆಗಿದ್ರೆ ಟು ಬ್ರಾಂಚ್ ಅಕೌಂಟ್ ಅಂತ ಹೇಳಿ ಇಲ್ಲಿ ನಾವು ಎಂಟ್ರಿ ತೋರಿಸ್ತೀವಿ. ಬ್ಯಾಲೆನ್ಸ್ ವಿಲ್ ಬಿ ಟ್ರಾನ್ಸ್ಫರ್ ಟು ಟ್ರೇಡಿಂಗ್ ಅಕೌಂಟ್. The second situation is when goods are sent at cost price, but they are instructed to sell for cash as well as credit. ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಕಳಿಸಿರ್ತಾರೆ. ಆಮೇಲೆ ಏನು ಹೇಳಿರ್ತಾರೆ, ಕ್ಯಾಶಿಗೂ ಸೆಲ್ ಮಾಡ್ಬೋದು ಮತ್ತು ಕ್ರೆಡಿಟ್ ಮೇಲೆನೂ ಸೆಲ್ ಮಾಡ್ಬೋದು ಅಂತ ಹೇಳಿರ್ತಾರೆ. ಸೊ ಅವಾಗ ಏನು ಮಾಡಬೇಕಾಗ್ತೈತಿ, ಐ ವಿಲ್ ಜಸ್ಟ್ ರೀಡ್ ದಿಸ್. ಇನ್ ದಿಸ್ ಮೆಥಡ್, ಹೆಡ್ ಆಫೀಸ್ ಸೆಂಡ್ಸ್ ಗೂಡ್ಸ್ ಟು ಬಿ ಸೋಲ್ಡ್ ಆನ್ ಕ್ಯಾಶ್ as well as credit. In this situation, the question arises with regard to the adjustment of opening and closing debtors. ನಾವೇನು ಉದ್ರಿ ಮೇಲೆ ಸೆಲ್ ಮಾಡಿರ್ತೀವಿ, ಕ್ರೆಡಿಟ್ ಮೇಲೆ ಸೆಲ್ ಮಾಡಿರ್ತೀವಿ, ಏನಾಗ್ತೈತೆ ಅವಾಗ ಡೆಟಾರ್ಸ್ದು ವ್ಯಾಲ್ಯೂ ಎಷ್ಟೈತೆ ಅನ್ನೋದು ನಾವು ಫೈಂಡ್ ಔಟ್ ಮಾಡಬೇಕಾಗ್ತೈತಿ. ಸೊ ಆ ಡೆಟಾರ್ಸ್ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಅಂತ ಹೇಳಿ ಒಂದು ಅಕೌಂಟ್ ಪ್ರಿಪೇರ್ ಮಾಡಬೇಕಾಗ್ತೈತಿ. ಮತ್ತು ನಾವು ಇಲ್ಲೇ ಏನು ಪ್ರೀವಿಯಸ್ ಸ್ಟೆಪ್ ಒಳಗೆ ನಾವು ಏನು ಜರ್ನಲ್ ಎಂಟ್ರೀಸ್ ನೋಡಿದ್ವಿ ಅದ್ರ ಜೊತೆಗೆ ಒಂದಿಷ್ಟು ಎಕ್ಸ್ಟ್ರಾ ಎಂಟ್ರೀಸನ್ನು ನಾವು ಮಾಡಬೇಕಾಗ್ತೈತಿ. ಸೊ ಈ 2 ಎಂಟ್ರೀಸ್ ನಾವು ಇಲ್ಲೇ ಎಕ್ಸ್ಟ್ರಾ ಮಾಡಬೇಕಾಗ್ತೈತಿ. ವೆನ್ ದ ಗೂಡ್ಸ್ ಆರ್ instructed to be sold for cash as well as credit. One is for opening debtors, another one is for closing debtors. So the entry is branch account debtor to branch debtors account, closing stock here branch debtors account debtor to branch account. ಸೊ ಇಲ್ಲೇ ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕಾಗ್ತೈತಿ. ದ ಹೆಡ್ ಆಫೀಸ್ ವಿಲ್ ನಾಟ್ ಮೇಕ್ ಎನಿ ಎಂಟ್ರಿ ಫಾರ್ ದ ಟ್ರಾನ್ಸಾಕ್ಷನ್ ಬಿಟ್ವೀನ್ ಬ್ರಾಂಚ್ ಆ್ಯಂಡ್ ಡೆಟಾರ್ಸ್. ಬ್ರಾಂಚ್ ಮತ್ತು ಡೆಟಾರ್ಸ್ ನಡುವೆ ಏನು ಆಗಿರ್ತೈತಿ ಅದಕ್ಕೆ ಹೆಡ್ ಆಫೀಸ್ ಏನು ಎಂಟ್ರಿ ಮಾಡೋದಿಲ್ಲ. ಅಂದರೆ ನಾವು ಬ್ರಾಂಚ್ ಅಕೌಂಟ್ ಒಳಗೆ ಇದನ್ನು ತೋರಿಸೋದಿಲ್ಲ. ಓಕೆ, ಸೊ ದೀಸ್ ಆರ್ ದ ಮೇನ್ ಅಕೌಂಟ್ಸ್ ದ್ಯಾಟ್ ವಿಲ್ ಬಿ ಮೇಂಟೈನಿಂಗ್. ಸೊ ಮೇನ್ ಅಕೌಂಟ್ ನಿಮ್ಗೆ ಹೇಳಿದ್ದೇನೆ, ಬ್ರಾಂಚ್ ಅಕೌಂಟ ಮೇನ್ ಇರ್ತೈತಿ. ಇವೆಲ್ಲ ಅಕೌಂಟ್ಸ್ ನಾವು ಬ್ಯಾಲೆನ್ಸಸ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಮಾಡ್ತೇವೆ. ಜಸ್ಟ್ ಲೈಕ್ ವಿ ಡೂ ಇನ್ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ. ಸಿಂಗಲ್ ಎಂಟ್ರಿನ ಡಬಲ್ ಎಂಟ್ರಿ ಒಳಗೆ ಕನ್ವರ್ಟ್ ಮಾಡಲಿಕ್ಕೆ ನಾವೇನು ಟೋಟಲ್ ಡೆಟಾರ್ಸ್ ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟ್ ಮಾಡ್ತೇವಲ್ಲ ಅದೇ ಥರ ಇದು ಡೆಟಾರ್ಸ್ ಅಕೌಂಟ್ ಇದೆ, ಬ್ರಾಂಚ್ ಡೆಟಾರ್ಸ್ ಅಕೌಂಟ್. ಸೊ 2 ಸೈಡ್ ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಆಲ್ ದೋಸ್ ಐಟಮ್ಸ್ ವಿಚ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ದಿ ಡೆಟಾರ್ಸ್ ವಿಲ್ ಬಿ recorded on the debit side, and all those items which leads to decrease in the value of the debtor will be recorded on the credit side. So you already know this, we have already dealt with this, so we will not be discussing this in detail because I have already explained it. Now we'll just move towards the second method, invoice price method. It is the method in which the head office will be sending the goods at a higher price than the original cost price, so that the branch does not come to know what is the profit made by the head office, what is the actual profit made by the head office. So I will just go on reading it. Sometimes the head office supplies the goods to its branch at invoice price or selling price, which is above the cost price. So I have already said the head office, what they do is they will be adding some percentage of profit to the cost, so that the branch does not get to know what is the actual profit made by the head office. So that extra amount, whatever they add to the cost price, that will be called as the loading. The excess of invoice price over the cost price, it will be called as the loading. So it is done so that the branch does not come to know about the profit made by the head office. So what will happen if we are selling the goods at a higher price? Original cost price ಅನ್ನು ಬಿಟ್ಟು ನಾವು higher priceಗೆ ರೆಕಾರ್ಡ್ ಮಾಡಿದರೆ ಏನಾಗ್ತೈತಿ, ಪ್ರಾಫಿಟ್ ನಮಗೆ ಏನಾಗಿರ್ತೈತಿ, ಎಕ್ಸಾಕ್ಟ್ ಪ್ರಾಫಿಟ್ ತೋರಿಸಿರಂಗಿಲ್ಲ. ದಟ್ ಈಸ್ ವೈ ವಿ ನೀಡ್ ಟು ರಿಮೂವ್ ದಿಸ್ ಲೋಡಿಂಗ್. In order to find the correct amount of profit, we should deduct the loading included in the following items. So just try to understand that whenever the head office sends the goods to the branch, they will be adding some extra amount to that price. So whatever price, say for example 10 ರೂಪಾಯಿ ಕಾಸ್ಟ್ ಪ್ರೈಸ್ ಇತ್ತು ಪರ್ ಯೂನಿಟ್ ಅಂದರೆ ಅವ್ರೇನು ಮಾಡ್ತಾರೆ, 15 ರೂಪಾಯಿ ಹಾಕಿ ಕೊಟ್ಟಿರ್ತಾರೆ. ಯಾಕಂದರೆ ಅವರು
ಬ್ರಾಂಚಿಗೆ ನಮ್ಮ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಬಾರ್ದು ಅಂತ ಹೇಳಿ ಆ ಉದ್ದೇಶದಿಂದ ಏನು ಮಾಡಿರ್ತಾರೆ, 10 ರೂಪಾಯಿ ಇರೋ ವ್ಯಾಲ್ಯೂದ ಗೂಡ್ಸನ್ನು 15 ರೂಪಾಯಿ ಪರ್ ಯೂನಿಟ್ ಅಂತ ಹೇಳಿ ಅವ್ರು ಕಳಿಸ್ಕೊಟ್ಟಿರ್ತಾರೆ. ಸೊ ಅದರಿಂದ ಏನಾಯ್ತು, 5 ರೂಪಾಯಿ ಎಕ್ಸ್ಟ್ರಾ ನಾವು ಎಕ್ಸ್ಟ್ರಾ ತೋರಿಸ್ತಾ ಇದ್ದೇವೆ. ಸೊ ಅದು ಒರಿಜಿನಲ್ ಎಕ್ಸಾಕ್ಟ್ ಪ್ರಾಫಿಟ್ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಾಗ್ತೈತಿ, ಆ ಲೋಡಿಂಗನ್ನು ರಿಮೂವ್ ಮಾಡಬೇಕಾಗ್ತೈತಿ. ಮತ್ತು ಯಾವ್ಯಾವ ಐಟಮ್ಸ್ ಮೇಲೆ ಆ ಲೋಡಿಂಗ್ ಇನ್ಕ್ಲೂಡ್ ಆಗಿರ್ತೈತಿ ಅಂತ ನೋಡೋಣ. ಓಪನಿಂಗ್ ಸ್ಟಾಕ್ ಒಳಗೆ ಲೋಡಿಂಗ್ ಇರ್ತೈತಿ, ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಒಳಗೆ ಲೋಡಿಂಗ್ ಇರ್ತೈತಿ, ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಅದ್ರ ಮೇಲೆ ಲೋಡಿಂಗ್ ಇರ್ತೈತಿ, ಮತ್ತು ಕ್ಲೋಸಿಂಗ್ ಸ್ಟಾಕ್ ಮೇಲೆ ಲೋಡಿಂಗ್ ಇರ್ತೈತಿ. ಸೊ ನಮ್ಗೆ ಪ್ರಾಬ್ಲಮ್ ಒಳಗೆ ಕೊಟ್ಟಿರ್ತಾರ ಎಷ್ಟು ಪರ್ಸೆಂಟೇಜ್ ಲೋಡಿಂಗ್ ಇನ್ಕ್ಲೂಡ್ ಇದೆ ಅನ್ನೋದು. ಸೊ ಅದ್ರ ತಕ್ಕಂಗೆ ನಾವು ಏನು ಮಾಡಬೇಕಾಗ್ತೈತಿ, ಕ್ಯಾಲ್ಕುಲೇಷನ್ ಮಾಡಿ ಆ ಲೋಡಿಂಗನ್ನು ತೆಗಿಬೇಕಾಗ್ತೈತಿ. ಸೊ ಲೋಡಿಂಗ್ ತೆಗಿಬೇಕಂದ್ರೆ ನಮ್ಗೆ ಮತ್ತು ನಾವು ಈ 4 ಎಕ್ಸ್ಟ್ರಾ ಎಂಟ್ರೀಸನ್ನು ಪಾಸ್ ಮಾಡಬೇಕಾಗ್ತೈತಿ. ಫಸ್ಟ್ ಒನ್ ಈಸ್ ಓಪನಿಂಗ್ ಸ್ಟಾಕ್ ಮೇಲೆ ಏನಾದರೂ ಲೋಡಿಂಗ್ ಇದ್ದರೆ, ಸೊ ಓಪನಿಂಗ್ ಸ್ಟಾಕ್ ನಾವು ಬ್ರಾಂಚ್ ಅಕೌಂಟ್ ಒಳಗೆ 2 ಸೈಡ್ ಓಪನಿಂಗ್ ಸ್ಟಾಕ್ ತೋರಿಸ್ತೇವೆ. ಸೊ ಅದರದ್ದು ಲೋಡಿಂಗ್ ತೆಗಿಬೇಕಿದ್ರೆ ನಾವು ಬೈ ಸೈಡ್ ಎಂಟ್ರಿ ತೋರಿಸ್ಬೇಕು. ಬ್ರಾಂಚ್ ಅಕೌಂಟದ್ದು ಬೈ ಸೈಡ್ ಎಂಟ್ರಿ ನಾವು ತೋರಿಸ್ಬೇಕು. ದಟ್ ಈಸ್ ವಾಟ್ ದ ಎಂಟ್ರಿ ಈಸ್ ಸ್ಟಾಕ್ ರಿಸರ್ವ್ ಅಕೌಂಟ್ ಡಾರ್ ಟು ಬ್ರಾಂಚ್ ಅಕೌಂಟ್. ಸೊ ಬ್ರಾಂಚ್ ಅಕೌಂಟ್ ಒಳಗೆ ನಾವು ಬೈ ಸೈಡ್ ಬೈ ಸ್ಟಾಕ್ ರಿಸರ್ವ್ ಅಂತೇಳಿ ಎಷ್ಟು ಲೋಡಿಂಗ್ ಆಗಿರ್ತೈತಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ಬೈ ಸೈಡ್ ತೋರಿಸ್ತೇವೆ. ಗೂಡ್ಸ್ ಸೆಂಟ್ ಮೇಲೆ ಏನಾದರೂ ಲೋಡಿಂಗ್ ಇತ್ತಂದ್ರೆ ಗೂಡ್ಸ್ ಸೆಂಟು ಸಹ ನಾವೇನು ಮಾಡ್ತೇವೆ, 2 ಸೈಡ್ ಆಫ್ ದಿ ಬ್ರಾಂಚ್ ಅಕೌಂಟದ ಡೆಬಿಟ್ ಸೈಡ್ ನಾವು ತೋರಿಸಿರ್ತೀವಿ. ಸೊ ಅದ್ರ ಮೇಲೆ ಲೋಡಿಂಗ್ ತೆಗಿಬೇಕಿದ್ರೆ ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು. ದ ಎಂಟ್ರಿ ಈಸ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಡಾರ್ ಟು ಬ್ರಾಂಚ್ ಅಕೌಂಟ್. ಸೊ ಬ್ರಾಂಚ್ ಅಕೌಂಟ್ ಒಳಗೆ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಂತ ಹೇಳಿ ಎಷ್ಟು ಲೋಡಿಂಗ್ ಆಗಿರ್ತೈತಿ ಅದು ಅಮೌಂಟ್ ನಾವು ಬರಿಬೇಕಾಗ್ತೈತಿ. ಅದೇ ಥರ ಗೂಡ್ಸ್ ರಿಟರ್ನ್ ಇದ್ದರೆ ಗೂಡ್ಸ್ ರಿಟರ್ನ್ ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೇವೆ. ಗೂಡ್ಸ್ ರಿಟರ್ನ್ ಮೇಲೆ ನಾವು ಲೋಡಿಂಗ್ ತೆಗಿಬೇಕಿದ್ರೆ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕು. ಬ್ರಾಂಚ್ ಅಕೌಂಟ್ ಡಾರ್ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಸಿಮಿಲರ್ಲಿ ಕ್ಲೋಸಿಂಗ್ ಸ್ಟಾಕ್ ನಾವು ಬ್ರಾಂಚ್ ಅಕೌಂಟ್ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿರ್ತೇವೆ. ಅದರ ಮೇಲೆ ಲೋಡಿಂಗ್ ತೆಗಿಬೇಕಿದ್ರೆ ನಾವು 2 ಸೈಡ್ ಎಂಟ್ರಿ ಮಾಡಬೇಕು. ದಟ್ ಈಸ್ ಬ್ರಾಂಚ್ ಅಕೌಂಟ್ ಡಾರ್ ಟು ಸ್ಟಾಕ್ ರಿಸರ್ವ್ ಅಕೌಂಟ್. ಸೊ ಈ 4 ಎಕ್ಸ್ಟ್ರಾ ಎಂಟ್ರೀಸ್ ನಾವು ಮಾಡಿ ಲೋಡಿಂಗನ್ನು ರಿಮೂವ್ ಮಾಡ್ತೇವೆ. ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ. In the next session we will be we will be taking a problem on data system, and we will be trying to solve that problem for all the 3 different situations. That is, if goods are sent for cost price, if so, whether they are asked to sell at cash and cash as well as credit, and if goods are sent at the invoice price. Dealing with these 3 situations, we will be solving problem in the next session.